मंडलम शुद्ध स्फाटिका भित्तिका विरत्तच्च स्तंभैषमेश्वे द्वारश्यामर रत्नाजिक शुभार मंडप तत्रपे चक्र शंकर दैवल्य प्रोद्वास मुक्तदाला विलंबी मारि मंडप वज्रश्या शोभानकहे नाना रत्न विनिमित्ति कलश रत्नंते शुभा माणिक्योज्वल दीप दीप्ति लक्ष्मी विलासपाद्यम ध्यायर मंडप मर्चनं सकलेश विद्यां साधकः ನಮಸ್ಕಾರ ಗುರುಗಳ. ನಮಸ್ಕಾರ ಸರ್. ತಮ್ಮ ಹೆಸರು ಗುರುಗಳ? ಮೌನೇಶ್ ಆಚಾರ್ಯ ಅಂತೇಳಿ ನಾವು ಕನಕಗಿರಿ ಮೌನೇಶ್ವರ ಮಠದ ಪೂಜಾರ ಸರ್ ನಾವು. ಹಾಂ ಸರ್. ಸರ್ ಈ ಪೂಜೆ ಯಾವ ಪೂಜೆ ಅಂತಾರೆ ಸರ್ ಇದಕ್ಕೆ? ಇದು ಶ್ರಾದ್ದ ಅಂತಾರೆ. ಹಾಂ ಸರ್. ಸರ್ ಇದು ಮಾಡೋದ್ರಿಂದ ಏನು ಲಾಭ ಸರ್? ಲಾಭ ಪ್ರಶ್ನೆ ಅಲ್ಲದು. ನಮ್ಮ ವಿಶ್ವಕರ್ಮ ಸಮಾಜದಾಗ ಸತ್ಯನೋ ಒಂದು 10 ದಿನಕ್ಕೆ ಅವ್ರಿಗೆ ಒಳ್ಳೆ ಪುನಃ ಜೀವ ಬರ್ತಂತೇಳಿ ಹೇಳಿರೋದನ್ನು. ಅದಕ್ಕೋಸ್ಕರವಾಗಿ ನಾವೇನು ಮಾಡ್ತೀವಿ, 15 ದಿನ ಅವರಿಗೆ ಪಿಂಡ ಪ್ರದಾನ ಮಾಡಿ ಅನ್ನವನ್ನು ಕೊಡ್ತೀವಿ. ಅದು ಈ ಸತ್ತಿರ್ತಾರಲ್ಲ ಅವರು ಪ್ರೇತಾತ್ಮ ರೂಪ ಆಗಿರ್ತಾರ, ಅದು ಕಾಯಿ ರೂಪದಾಗ ಬಂದು ಅನ್ನವನ್ನು ತಿಂದತಂತೇಳಿ ನಮ್ಮ ಹಿರಿಯ ಗುರುಗಳಾಗಿರ್ತಕ್ಕಂಥವ್ರು ಹೇಳಿರ್ತಾರೆ. ಅದನ್ನೇ ನಾವು ಸಂಪ್ರದಾಯವಾಗಿ ಮತ್ತೆ ಮುಂದೆ ಉಡಿಸ್ಕೊಂಡು ಹೊಂಟಿದ್ದೇವೆ. ಆಮೇಲೆ ಅದ ಕಾಗಿ ಬಂದು ಒಂದು 10 ನಿಮಿಷ ಇಲ್ಲ ಒಂದು ತಾಸು ತನಕ ಮುಟ್ಟಂಗಿಲ್ಲ. ಯಾಕಂದ್ರೆ ಅವ್ರಿಗೆ ಆತ್ಮಕ್ಕೆ ಏನೋ ಒಂದು ತೃಪ್ತಿ ಆಗಲಾರ್ದಂಗೆ ಸತ್ತೋಗ್ಬಿಡ್ತಾರೆ ಅವರು. ಮತ್ತು ಇವರು ಯಾರು ಸಂಬಂಧಿಕರು ಇರ್ತಾರಲ್ಲ ಆ ಆಸೆಗಳನ್ನು ನಾವು ಈಡೇರಿಸ್ತೀವಿ ಅಂತ ಹೇಳಿದ್ನಪ್ಪ ಅಂದ್ರೆ ಒಂದು ಮುಟ್ಟಿರ್ತಕ್ಕಂಥ ಉದಾಹರಣೆಗಳು ಭಾಳ ಇಷ್ಟ ಇದಾವೆ. ಅದಾದ ತಕ್ಷಣ ಕಾಯಿ ಪಿಂಡ ಆದ ತಕ್ಷಣ ಮತ್ತೆ 11ನೇ ದಿನ ನಾವು ಜಲಪಿಂಡ ಅಂತ ಮಾಡ್ತೀವಿ. ಜಲಪಿಂಡ ಅದು ಅನ್ನ ಮಾಡಿ ಉಂಡಿ ಮಾಡಿಸಿ ತರ್ಪಣ ಬಿಡಿಸಿ ಜಲಪಿಂಡ ಯಾಕೆ ಮಾಡಿಸ್ತೀವಿ ಅಂತಂದ್ರೆ ಅಲ್ಲಿ ನೀರಿನೊಳಗೆ ಮೀನುಗಳು ಬಂದು ಮುಡ್ತಾವಂತೇಳಿ ಹಿರಿಯರು ಮಾಡಿರ್ತಕ್ಕಂಥದ್ದು ಇದೆ. ಜಲಪಿಂಡ ಮಾಡಿಸ್ತೀವಿ. ಇದಾದ ತಕ್ಷಣ ಮನೆಯಲ್ಲಿ 12ನೇದು ಅಂತೇಳಿ ಮಾಡಿಸ್ತೀವಿ. 12ನೇದು ಗೋಪಿಂಡ ಅಂತ ಮಾಡಿಸ್ತೀವಿ. ಗೋಪಿಂಡ ಮಾಡಿಸಿ ಅಲ್ಲಿನ ಅದೇ ಥರ ಅನ್ನ ಮಾಡಿಸಿ ಅವ್ರು ಏನು ಊಟ ಮಾಡ್ತಾರ ಅವೆಲ್ಲ ಊಟ ಮಾಡಿಸಿ ನೈವೇದ್ಯ ಮಾಡಿಸಿ ಆಕಳಿಗೆ ಕೊಡ್ತೀವಿ. ಅದನ್ನು ಮುಕ್ಕೋಟಿ ದೇವತೆಗಳು ಮುಡ್ತಾವಂತೇಳಿ ಅದು ಹಿರಿಯರು ಮಾಡಿದ್ದೈತದ. ಆ ಥರ ಮಾಡಿಸಿ ಕಾರ್ಯಕ್ರಮ ಮಾಡಿಸ್ತೀವಿ ಸರ್. ಅದು ಮತ್ತೆ ವರ್ಷಕ್ಕೊಂದ್ಸಲ ಮಾಡ್ಕೊಂತ ಹೋಗ್ತಾರೆ ಇದನ್ನ. ಹಾಂ ಸರ್. ಈ ಥರ ಮಾಡಿ ವರ್ಷಕ್ಕೊಂದ್ಸಲ ಮತ್ತೆ ಮಾಡ್ತಾರೆ. ಹಾಂ ಸರ್. ಇದ್ರ ಮಾಡೋದ್ರಿಂದ ಒಂದು ಶಾಂತಿ ನೆಮ್ಮದಿ ಮನೆಯೊಳಗೆ ಒಂದು. ಹೌದು ಹೌದು. ಈಗ ದೇಹ ಕಷ್ಟ ಮರಣ ಆಗಿರುತ್ತೆ ಇದಕ್ಕೆ. ಆತ್ಮ ಹಂಗೆ ಇರುತ್ತೆ. ಹಾಂ ಸರ್. ಆತ್ಮ ಹೆಂಗೆ ಇರುತ್ತಲ್ಲ ಆತ್ಮಕ್ಕೆ ವರ್ಷಕ್ಕೊಮ್ಮೆ ಹಂಗೆ ಅವರಿಗೆ ಪಿಂಡ ಪ್ರದಾನ ಮಾಡಿ ನೈವೇದ್ಯ ಕೊಟ್ಕೊಂತ ಹೋಗ್ಬೇಕು. ದೇಹ ಕಷ್ಟ ಮರಣ ಇರ್ತದೆ. ಪುನನಪಿ ಮರಣಂ ಪುನನಪಿ ಜನನ ಅಂತೇಳಿ ಆ ಥರ ಇದು. ಏನು ದೇವ್ರು ಕಾಟ ಕಡಿಮೆ ಇರುತ್ತೆ, ಈ ಪಿತೃಗಳ ಕಾಟ ಜಾಸ್ತಿ ಇರುತ್ತೆ. ಅದಕ್ಕೆ ಪಿತೃ ಶಾಂತಿ ಮಾಡಿಸ್ಬೇಕಂತೇಳಿ ಪಿತೃಗಳು ಮಾತೃಗಳು ಶಾಂತಿ ಮಾಡಿಸ್ಕೊಂತ ಹೋಗ್ಬೇಕು. ಥ್ಯಾಂಕ್ ಯು ಸರ್. ಧನ್ಯವಾದ ಸರ್. ಥ್ಯಾಂಕ್ಸ್. ಎಲ್ಲರಿಗೆ ಮಾಡಿ ಪೂಜಾದ ಮೇಲೆ ಎಲ್ಲ ಪರೀಕ್ಷೆ ಮಾಡಿ ಮೆಡಿ ಮಾಡಿ ಗಂಗಾ ಪೂಜೆ ಮಾಡ್ಕೊಂಡ್ ಬರ್ತೀವಿ ಅಂತ ಬರ್ತದೆ. ಕೈ ಮುಖಂದ್ರಿ ಈಗ ಆತ್ಮರ್ಚನೆ ಮಾಡ್ಕೊಳ್ಳೋದು. ಕೈ ಮುಖಂದ್ರಿ, ಕೈ 2 ಕೈ ಮುಖಂದ್ರಿ. ರೋದ್ಯಸಿಂಬಂಗಯಾಮಷ್ಟ ಪತ್ರಂ ಸಖೇ ಶರಣಂ ಕರ್ಣಿಕ ಮದ್ದಲಂ ಅಂಗುಷ್ಟ ಮಾತ್ರ ಮರ ವದಂತೆ ಧ್ಯಾಯೇಚ್ಛ ವಿಷ್ಣುಂ ಪುರುಷಂ ಪುರಾಣಂ ಹೃದಯ ಕಮಲ ಮಧ್ಯ ಸೂರ್ಯಬಿಂಬಾಸನಂ ಸಕಲ ಬೀಬೀಜನಂ ಚುತ್ತಿ ಸಮಾರಿತಂ ನಿರಸಿತ ಸುಖಾತ್ಮ ಜ್ಯೋತಿಷ್ಯಾಮಂ ಸ್ವರೂಪಂ ಪರಮ ಮುನಿ ನಿವಾಸಂ ಚಿಂತ್ಯಾತ್ಮ ಆರಾಧವಾಣಿ ಸಾನ್ಯಂ ಆತ್ಮಲಿಂಗಂ ಮಾಯಾಪುರಿ ಹೃದಯ ಪಂಕಜಂ ಸನ್ನಿವಿಷ್ಟುಂ ಸದ್ದಾಚಿತ್ತಂ ಜಲಾಭಿಷೇಕ ನಿತ್ಯಂ ಸಮಾಧಿ ಕುಸುಮೈ ಭವಾಯ ದೇವೋ ದೇವಾಲಯ ಪ್ರೋಕ್ತೋ ಜೀವೋ ದೇವೋ ಸನಾತನ ಹೇ ಜ್ಞಾನಾದಿರಂ ಸಂಭಾವನಾ ಪೂಜೆ ಆತ್ಮನಿರ್ವಹ ಅಂತರಾತ್ಮನಿರ್ವಹ ಪರಮಾತ್ಮನಿರ್ವಹ ಆತ್ಮಪೂಜಾಂ ಸಮರ್ಪಯಾಮಿ. ಸ್ವಾಮಿನ್ ಸರ್ವ ಜಗನ್ನಾಥಾಯ ಯಾವತ್ ಪೂಜಾ ಸಾನಕಂ ತಾವತ್ ತ್ವಂ ಪ್ರೀತಿ ಭಾವನಾ ಬಿಂಬಸ್ಮಂ ಸಾನ್ನಿಧ್ಯಂ ಕುರುರು ಉತ್ತ ಪೂಜ್ವಲ ಕಾಂಚಾನೇನ ರಸ್ತಂ ತುಂಗಾಂಗರಂಗ ಸಮಾಡ ರಾಮಳ ಅದ್ರಗಡೆ ಇಲ್ಲ ಸ್ವಚ್ಛ ಮಾಡಿದ್ರಾ? ಒಂದು ಚೀಟಿಗೆ ಅರ್ಶನ ಕುಂಕುಮ ಹಾಕ್ರಿ. 4 ದಿಕ್ಕಿಗೆ ಕುಂಕುಮ ಅರ್ಶನ ಕುಂಕುಮ ಸಮರ್ಪಣೆ ಮಾಡಿ ಹಾಕ್ರಿ. ಆಮೇಲೆ ಹೂವ, ಅಕ್ಷತೆ, ಉರ್ಲಿ ಕಡ್ಡಿ ಅದ್ವಾರಾಂಬೂಜಾಂ ಕರಿಷ್ಯೆ ಪಾಗ್ರದ್ವಾರದ್ವಾರಸ್ತ್ರೇರ್ವಃ ದಾತ್ರೇರ್ವಃ ದಕ್ಷಿಣದ್ವಾರದ್ವಾರಸ್ತ್ರೇರ್ವಃ ಚಾಂಡಾರ್ವಃ ಪ್ರಚಂಡಾರ್ವಃ ಪಶ್ಚಿಮದ್ವಾರದ್ವಾರಸ್ತ್ರೇರ್ವಃ ಜಯಾರ್ವಃ ವಿಜಯಾರ್ವಃ ಉತ್ತರದ್ವಾರದ್ವಾರಸ್ತ್ರೇರ್ವಃ ಬಲಾರ್ವಃ ಪ್ರಬಲಾಯ ನಮಃ. ಅಕ್ಷತೆ ಕೂದಿನ ಕಡ್ಡಿ ಬೆಳಗ್ಗೆ 4 ದಿಕ್ಕಿಗೆ ಉದಿನ ಕಡ್ಡಿ ಕಡುಬು ತೆಗಿಲಿ ಬೇರೆ 4 ದಿಕ್ಕಿಗೆ ಬೆಳ ಓಕೆ ಸರ್. ಇಟ್ಬಿಡ್ರಿ ಸರ್, ಇಟ್ಬಿಟ್ರೆ ಕರ್ಪೂರ ಸ್ವಲ್ಪ ಸಣ್ಣದೊಂದು ಅಲ್ಲೇ ಹಚ್ಚಿ ಮಾಡಿ ಇದ್ರಾಗ ಬೆಳಗಿಲ್ಲ ಅಂದ್ರೆ ಅದ್ರಾಗ ಅದ್ರಗಿಡ ಅದನ್ನ ಕರ್ಪೂರ ಎತ್ತಿ
ಪಟಕ್ನ ಎತ್ತಿ ಹಾಕ ಅದನ್ನೊಂದು ಎತ್ತಿ ಹಾಕ ಬೆಳಗ್ಗೆ 4 ದಿಕ್ಕಿ ಬೆಳಗ್ಗೆ ಈ ಕಡೆ ಎಷ್ಟು ಬೆಳಗ್ಗೆ ಈ ಕಡೆ ಎಷ್ಟು ಭೂಮಿಗೆ ಪಕ್ಷ ಮಾಡ್ರಿ ಭೂಮಿಗೆ ಊರ್ಲೆ ಪಕ್ಷ ಮಾಡ್ರಿ ಹಿಂಗೆ ಮಾಡ್ರಿ ಭೂಮಿಗೆ ಪೂಜೆ ಮಾಡ್ಬೇಕು ಹಾ ಒನ್ ಟೈಮ್ ಮಾಡ್ತಿಲ್ಲ ಎಲ್ಲ ಟೈಮ್ ಅವನು ಗೊತ್ತಾಯ್ತು ಕುಂಕುಮ ಅರ್ಶಿನ ಭಸ್ಮ ಗಂಧ ಹೂವ ಪೂಜಾಂ ಕರಿಷ್ಯೆ ಆದರ್ಕತ್ತೇ ನಮಃ ಮೂಲ ಪ್ರಕೃತೇ ನಮಃ ಮುತ್ಯಾಯ ನಮಃ ಕೂರ್ಮಾಯ ನಮಃ ಆನಂದಾಯ ನಮಃ ವರಾಯ ನಮಃ ಪ್ರತ್ಯವೇ ನಮಃ ಕ್ಷೇಮದ್ರಾಯ ನಮಃ ಶ್ವೇದೀಪಾಯ ನಮಃ ವೇದಿಕಾಯ ನಮಃ ಮಣಿಮಂಡಪಾಯ ನಮಃ ಕಾಲವೃಕ್ಷಾಯ ನಮಃ ರತ್ನಸಿಂಹಾಸನಾಯ ನಮಃ ಧರ್ಮಾಯ ನಮಃ ಜ್ಞಾನಾಯ ನಮಃ ವೈರಾಗ್ಯಾಯ ನಮಃ ಐಶ್ವರ್ಯಾಯ ನಮಃ ಅಧರ್ಮಾಯ ನಮಃ ಅಜ್ಞಾನಾಯ ನಮಃ ಐವರಾಗ್ಯಾಯ ನಮಃ ಅನೇಶ್ವರಾಯ ನಮಃ ಓಂ ಸಂಸದೇ ನಮಃ ರಂ ರಸೇ ನಮಃ ತಂ ತಮಸೇ ನಮಃ ಮಮ್ಮಾಯಾಯ ನಮಃ ವಿಮಿದ್ಯಾಯ ನಮಃ ತಂ ಪದ್ಮಾಯ ನಮಃ ಓಂ ಮರ್ಕಂಡಲಾಯ ದ್ವಾರಗಳ್ಳಾತ್ಮನೆ ನಮಃ ಓಂ ಸೋಮಮಂಡಲಾಯ ಷೋಡಶಗಳ್ಳಾತ್ಮನೆ ನಮಃ ಓಂ ವೈಮಂಡಲಾಯ ದಶಗಳ್ಳಾತ್ಮನೆ ನಮಃ ಓಂ ಆತ್ಮನೇ ನಮಃ ಓಂ ಅಂತರಾತ್ಮನೇ ನಮಃ ಓಂ ಪರಮಾತ್ಮನೇ ನಮಃ ಓಂ ಜ್ಞಾನಾತ್ಮನೇ ನಮಃ ಪೀಠ ಪೂಜಾ ಸಮರ್ಪಯಾಮಿ ಉದಿನ ಕಟ್ಟಿ ಬೆಳಗಿದ್ರೆ ಮಂಗಳಾರತಿ ಮಾಡಿದ್ರೆ ಹಿಂಗ್ ಮಾಡ್ಬಿಡಿ ಹಿಂಗೆ ಮಾಡಿದ್ವಿ ಹಿಂಗ್ ಮಾಡಿದೆ ಸರ್ಸ್ ಮುಂದಕ್ಕೆ ಸರ್ಸಪ್ಪ ತೆಗೆತ್ತಿಡು ಈ ಕಡೆ ಸರ್ಸ್ಕೊಂಡ್ಬಿಟ್ಟು ನಮಸ್ಕಾರ ಕೇಳಿ ಮಾಡಿದ್ರೆ ಶಯನಂ ಪದ್ಮನಾಭಂ ಸುರೇಶಂ ಸುರೇಶಂ ವಿಶ್ವಕಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಗಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಬೀರ್ ಧ್ಯಾನಮಂಗಲಂ ವಂದೇ ವಿಷ್ಣು ಭವ ಭಯ ಹರಣಂ ಸರ್ವಲೋಕೈಕನಾಥಂ ಓಕೆ ನಿಮ್ ಗೋತ್ರ ಮಮ ಅಂದ್ರೆ ಸರ ಉಪಾತ್ತ ದುರಿತ ಕ್ಷಯ ದ್ವಾರ ಶ್ರೀ ರುದ್ರದೇವ ಪಂಚಭೂತಗಳು ಪಿತ್ರ್ಯಾರ್ಥ್ಯಂ ಪೂಜಾಂ ಮಹಂ ಕರಿಷ್ಯೆ ನೀರಕ್ಕೆ ಬಿಡ್ರಿ ಎರ್ಗಿ ಅದ್ರ ಕಡಿ ಬಿಡ್ಬೇಡ ಸಿದ ಬಿಡ್ರಿ ಇವನ್ನ ಅಕ್ಕಿ ಹಿಂಗ್ ಬಿಡ್ರಿ ಹಿಂಗ್ ಬಿಡಂತ ರುದ್ರದೇವತಾಭ್ಯೋ ನಮಃ ಪಂಚಭೂತದೇವತಾಭ್ಯೋ ನಮಃ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಆವಾಹಯಾಮಿ ರತ್ನನ್ಮಾಸಂ ಸಮರ್ಪಯಾಮಿ ಪಾದ್ಯೋಪಾದ್ಯಂ ಸಮರ್ಪಯಾಮಿ ಹಾಸ್ತ್ಯवर्ग्यमर्घ्यं समर्पयामि मुखे आचामनं समर्पयामि ओम अष्टाम यो वाताना वृते हातनाम यरणाय सक्षैव शिव्यातवर्ष तस्यावाद्याना उषातिरोमा तरस्मर्गा माम यत्साग्यानिदेवता आवो जनः यताचनः ಹಾಕಿದ್ರಿ ಅದು ಹಾಲಿನ ಹಾಕಿರಲ್ಲ ಓಕೆ ರುದ್ರದೇವತಾಭ್ಯೋ ನಮಃ ಪಂಚಭೂತದೇವತಾಭ್ಯೋ ನಮಃ ಅಭಿಷೇಕ ಸ್ನಾನಂ ಸಮರ್ಪಯಾಮಿ ಐತಲ್ರಿ ಒಂದು 5 ಸಲ ಹಾಕ್ರಿ ಶಾಂತ ಆಗ್ತದ ತಲೆ ಮೇಲೆ ಬೇಸ್ ಹಾಕ್ರಿ 5 ಸಲ ರುದ್ರದೇವತಾಭ್ಯೋ ನಮಃ ಪಂಚಭೂತದೇವತಾಭ್ಯೋ ನಮಃ ಅನ್ನ ಎತ್ತರ ಮಾಡಿದೆ ರೈಟ್ ಮೆತ್ತಗೆ ಐತಲ್ಲ ಅಲ್ಲ ಸಣ್ಣ ಒಂದು 10 ತುಂಡಿ ಕಟ್ಟಬೇಕು ಒಂದು ತುಂಡಿ ಕಟ್ಟಿದ್ಮೇಲೆ ನಾ ಇದು ಮಾಡಂತವನು ದೊಡ್ಡ ಕಟ್ಟ ತೆಗೆ ಸೊ ನೀರು ಪ್ರೋಕ್ಷ ಮಾಡು 10 ಸಣ್ಣ ಇದಿರ್ತಾವಲ್ಲ ಅಕ್ಕಿ ಬೇಡ ಹಾಕಿ ಕಟ್ಟು ನೀರು ಪ್ರೋಕ್ಷ ಮಾಡಿ ಕೊಡಿದೆ ಎಲ್ಲಿ ಇಂಚಲ್ದ ಅಷ್ಟ ಅಲ್ರಿ ಇಂಚಲ್ದ ಅಷ್ಟ ಅಲ್ರಿ ಅವೆರಡೆ ಹಣಿ ಇದು 15 ಕಾರ್ಯಕ್ರಮ ಇದು 11 ನಮಃ ಪಂಚಭೂತದೇವತಾಭ್ಯೋ ನಮಃ ಅಭಿಷೇಕ ಸ್ನಾನಾನಂತರಂ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಸ್ನಾನಾನಂತರಂ ಆಚಾಮನಂ ಸಮರ್ಪಯಾಮಿ ರುದ್ರದೇವತಾಭ್ಯೋ ನಮಃ ಪಂಚಭೂತದೇವತಾಭ್ಯೋ ನಮಃ ಅಕ್ಷತಾನ್ ಸಮರ್ಪಯಾಮಿ ಅಕ್ಷತೆ ಹಾಕಿ ಮುನ್ಕ ಸರಿ ಕರೆಕ್ಟ್ ಕಟ್ಟಾಕೈತೆ ನೋಡಿ ಸರ್ ಅಷ್ಟೇ ಕಟ್ಟು ಆಯ್ತಾ ಜನಿವರ್ಕ್ ಒಂದು ಸ್ವಲ್ಪ ಅರ್ಶನ ಕುಂಕುಮ ಮುಂದೆ ರುದ್ರದೇವ ಒಂದು ಇಟ್ಟಿನಿ ಇದು ಪಂಚಭೂತ ಒಂದು ಇಟ್ಟಿನಿ ನೋಡ ಜನ ಐತೆ ನೋಡಿ ಇಟ್ಟಿನಿ ನೋಡ್ರಿ ಇಲ್ಲ ಇಟ್ಟಿಲ್ಲಲ್ಲ ಒಂದು ಕೊಡಿ ಗಂಧ ಹಚ್ಚಿರಿ ನಮಃ ಪಂಚಭೂತದೇವತಾಭ್ಯೋ ನಮಃ ಗಂಧೋಶವರಿ ಅಲಂಕಾರ್ಥ ಅಕ್ಷತಾನ್ ಸಮರ್ಪಯಾಮಿ ಹರಿದ್ರಾಚೂರ್ಣಂ ಸಮರ್ಪಯಾಮಿ ಕುಂಕುಮ ಸಮರ್ಪಯಾಮಿ ಅಕ್ಷತೆ ಅರಿಷ್ಟ ಕುಂಕುಮ ರುದ್ರದೇವತಾಭ್ಯೋ ನಮಃ ಪಂಚಭೂತದೇವತಾಭ್ಯೋ ನಮಃ ಮಂತ್ರಪುಷ್ಪಂ ನಾನಾ ವಿಧ ಪರಿಮಳ ಪತ್ರಪುಷ್ಪಾಣಿ ಸಮರ್ಪಯಾಮಿ ಹೂವ ಮೂರಕ್ಕೂ ಒಂದೊಂದು ಎಷ್ಟು ಎಷ್ಟಿಗೆ ಮಾಡೋದು ಸರ ರುದ್ರದೇವತಾಭ್ಯೋ ನಮಃ ಪಂಚಭೂತದೇವತಾಭ್ಯೋ ನಮಃ ನೈವೇದ್ಯಂ ಸಮರ್ಪಯಾಮಿ ಮಧ್ಯ ಮಧ್ಯ ಪಾನೀಯಂ ಸಮರ್ಪಯಾಮಿ ಸ್ವಲ್ಪ ನೀರು ಹಾಕಿ
ರುದ್ರದೇವತಾಭ್ಯೋ ನಮಃ ಪಂಚಭೂತದೇವತಾಭ್ಯೋ ನಮಃ ಪೂಜೆ ಬಲ ತಾಂಬೂಲಂ ಸಮರ್ಪಯಾಮಿ ಕರ್ಪೂರಿಂಗ್ ಮಾಡಿ ಒಂದು ಸತ್ ನೀರು ಸುತ್ತಿಗೆ ಕರ್ಪೂರಕ್ಕೆ ಪಂಚಭೂತದೇವತಾಭ್ಯೋ ನಮಃ ಕರ್ಪೂರ ನಿರಂಜನಂ ದರ್ಶಯಾಮಿ ಆಚಾಮನಂ ಸಮರ್ಪಯಾಮಿ ಅಕ್ಷತ್ಯ ನಮಃ ಪಂಚಭೂತದೇವತಾಭ್ಯೋ ನಮಃ ಆತ್ಮ ನಮಸ್ಕಾರಂ ಸಮರ್ಪಯಾಮಿ. ಇಲ್ಲಿ ನೋಡ್ರಿ ನನ್ನ ಕೈ ನೋಡ್ರಿ ರುದ್ರದೇವಗೆ ಪ್ರದಕ್ಷಿಣೆ ಹಾಕ್ರಿ ಇಲ್ಲ ನನ್ನ ರುದ್ರದೇವ ಹಿಂಗೆ ಪ್ರದಕ್ಷಿಣೆ ರುದ್ರದೇವತಾಭ್ಯೋ ನಮಃ ಪಂಚಭೂತದೇವತಾಭ್ಯೋ ನಮಃ ಮನಸಾವಿಷ್ಟ ಪ್ರಾರ್ಥನಂ ಸಮರ್ಪಯಾಮಿ. ಆ ರುದ್ರದೇವನಲ್ಲಿ ಪ್ರಾರ್ಥನೆ ಮಾಡಿಕೋಬೇಕು. ನಿಮ್ಗೆ ಅಣ್ಣ 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 ನಮ್ಮಣ್ಣ ಮೌನೀಶನಿಗೆ ಮೋಕ್ಷ ಕೊಡಪ್ಪ ರುದ್ರದೇವ ಅಂತ ಕೇಳ್ಕ ಕೇಳ್ರಿ ಮೋಕ್ಷ ಕೊಡಪ್ಪ ಅಂತ ಕೇಳ್ಕಂದ್ರೆ ಈ ಪಂಚಭೂತದಲ್ಲಿ ಬೇಡಿಕೆಬೇಕು. ನಮ್ಮ ಅಣ್ಣನಿಗೆ ಮೌನೇಶನಿಗೆ ಪಂಚಭೂತಗಳಿಗೆ ಲೀನ ಮಾಡಿಕೆ ಅಂತ ಬೇಡಿಕೆ ಲೀನ ಆಗ್ಬೇಕು ಪಂಚಭೂತದಾಗ. ರುದ್ರದೇವತಾಭ್ಯೋ ನಮಃ ಪಂಚಭೂತದೇವತಾಭ್ಯೋ ನಮಃ ಛತ್ರಾದಿ ಸಮರ್ಪಯಾಮಿ. ರುದ್ರದೇವತಾಭ್ಯೋ ನಮಃ ಪಂಚಭೂತದೇವತಾಭ್ಯೋ ನಮಃ ಸುಪಿರ್ತಾಶೋ ಪ್ರಸನ್ನ ವರದಾಭವಂತ್ಯೋ. ನಾಲ್ಕು ಉಂಡಿ ಕಟ್ಟಿದ್ರಾಗ ನಾಲ್ಕು ದೊಡ್ಡ ನೀರಕ್ಕೆ ಅದ್ರಾಗ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕ ನಿಬಂಧನ ಮೃತ್ಯುರ್ ಮೋಕ್ಷಯ ಮಾಮೃತಾತ್ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಂ ಮೃತ್ಯೋರ್ಮೋಕ್ಷಯ ಮಾಮೃತಾತ್. ಇದನ್ನೊಂದು ಸಲ ಶಾದೀಪೋ ದೇವತಾಭ್ಯೋ ನಮಃ ಅಗ್ನಿ ಶೈಚೈವ ದೇವತಾಭ್ಯೋ ನಮಃ ವಾಯು ದೇವತಾಭ್ಯೋ ನಮಃ ಶೀತರಶ್ಯ ದೇವತಾಭ್ಯೋ ನಮಃ ಜೀವನಶ್ಯ ದೇವತಾಭ್ಯೋ ನಮಃ ದೇವತಾಭ್ಯೋ ನಮಃ. ಮೂರ ಜಾಸ್ತಿ ಸರ್ವಪಿತ್ರ ಅಂದ್ರೆ ಎಲ್ಲಾರು ಒಟ್ಟು ನಮ್ಮ ವಂಶದವ್ರು ಅವ್ರಿಗೆ ಸ್ವಲ್ಪ ಊಟ ಕೊಟ್ಟಂಗ ಆಟ ಮತ್ತೇನಿಲ್ಲ ಏನ್ರಿ ಹಿಂದಲಾರ ನೆನೆಸಿ ಎಲ್ಲ ಮಾಡಿದಂಗೆ ಪೂಜೆ ಮಾಡಿಸಿ ತಾತ ಮೂರು ಮಾಡ್ತೀವಿ. ಸರ್ವಪಿತ್ರ ಅಂದ್ರೆ ಇಡೀ ನಮ್ಮ ವಂಶ ನಮ್ಮ ತಲೆಯಿಂದ ಎಲ್ಲಿಂದ ಬರ್ತೈತೆ ಅಲ್ಲಿಂದ ಅಂದ್ರೆ ಮಂತ್ರ ಇಲ್ಲ ಪದ್ಧತಿ ಮಾಡ್ಯಾರಿ. ಈಗ ನಾವ್ ಯಾರಿಗೆ ಏನನ್ನು ಬಡಿಸ್ತಾರ ಸಂದರ್ಭ ಹೆಂಗಿದ್ರೆ ಹಂಗೆ ಹೋಗಿರ್ತೈತಿ. ಅದು ಮೇನ್ ಅದು ಹಸ್ತಿಂದ ಸ್ಟಾರ್ಟ್ ಮಾಡಪ್ಪ ನೀವು ಪೂಜೆ. ಹಸ್ತಿ ಆದ್ಮೇಲೆ 1ನೇ ಪಿಂಡ 2ನೇ ಪಿಂಡ 3ನೇ ಪಿಂಡ 4ನೇ ಪಿಂಡ ನೀರ್ ಹಾಕೋದು ಅಭಿಷೇಕ ಮಾಡೋದು ಒಂದು ಮಾಡ್ತಿಲ್ಲ 4 ಗಂಧ ಹಚ್ಚೋದು. ಈಗ ಏನ್ ಮಾಡಿದ್ರಿ ಸೇಮ್ ಸಿಸ್ಟಮೆಟಿಕ್ ಅದೇ ಇರ್ತೈತಿ. ಅದಕ್ಕೇನಪ್ಪ ಅಕ್ಷತೆ ಯೂಸ್ ಮಾಡೋದು ಅಕ್ಕಿ ಯೂಸ್ ಮಾಡೋದು ಆಯ್ತಾ. ಪಿಂಡಕ್ಕೆ ಅಕ್ಕಿ ದೇವರಿಗೆ ಅಕ್ಷತೆ ಜನ ಇದು ತಿಥಿ ಕಾರ್ಯಕ್ಕೆ ಬಿಳಿ ಅಕ್ಕಿ ದೇವ್ರ ಪೂಜಾ ಕಾರ್ಯಕ್ಕೆ ಅದ ಅಕ್ಷತೆ ಅಕ್ಕಿ ಅಕ್ಷತೆ ಎಲ್ಲ ನೈವೇದ್ಯ ಇದ್ದಂಗ್ರಿ ಪಿತೃ ಪಿತಾಮಹ ಪ್ರಪಿತಾಮಹ ಪಿತ್ರಾರ್ಥ್ಯಂ ಪಿಂಡ ಪೂಜಾಂ ಕರಿಷ್ಯೆ ಅಸ್ತಿ ಪಿಂಡ ಪೂಜಾಂ ಕರಿಷ್ಯೆ. ತಾತ ಮುತ್ತಾತ ನೆನಪತ್ತ ಅಲ್ಲಿಂದ ಹಂಗ ಪೂಜೆ ಮಾಡ್ಕೊಂತ ಬರ್ಬೇಕು. ಫಸ್ಟ್ ಎಲ್ಲಿ ಮಾಡ್ತೀರ ಹೇಳಿ ಎಸ್ತಿ ಎಲ್ಲಿ ಅಣಿಪಟ್ಟಿ ಅಣಿಪಟ್ಟಿ ಆದ್ಮೇಲೆ ಎಲ್ಲಿ ಹೋಗ್ತೀರಿ ಅಣಿಪಟ್ಟಿ ಪೂಜೆ ಮಾಡಿ ಸೀದಾ ಅಲ್ಲಿ ನೀರ್ ಹಾಕ್ರಿ ಅಣಿಪಟ್ಟಿಗೆ ಹಾಕ್ರಿ. ಧ್ಯಾನಂ ಸಮರ್ಪಯಾಮಿ ಆವಾಹಯಾಮಿ ಎಡಗೈಲೆ ಮಾಡಬೇಕು. ಆವಾಹಯಾಮಿ ರತ್ನಮಾತ್ರಂ ಸಮರ್ಪಯಾಮಿ ಪಾದ್ಯಂ ಸಮರ್ಪಯಾಮಿ ಹಾಸ್ತ್ಯಂ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ ಮುಖೇ ಆಚಾಮನಂ ಸಮರ್ಪಯಾಮಿ. ಓಂ ವೈಷ್ಣಾಮಯೋ ಆದಾನವೃಸೇ ಸಾಧನ ಭೈರಣಾಯ ಸಾಕ್ಷೇ ಇವೇ ಶಿವ್ಯಾದಮೃಷಾದಶ್ಚಾವಾಯ ಅನಾಹುಷಾದಿರವ ಮಾತ್ರ ತಸ್ಮರಂಗ್ಯಾಮಯ ಸಾಕ್ತಾಯ ಜನ್ಮದ ಅವಚನಃ ಏತಾಚನಃ. ಆಯ್ತಮ್ಮ ಅಸ್ಥಿಯಿಂದ ಹೋಗು. ಈಗ ಸ್ನಾನಂ ಸಮರ್ಪಯಾಮಿ. ಅಸ್ತಿಗ ಅಭಿಷೇಕ ಒಂದು 5 ಸಪ್ತ ಆತ ಮುತ್ತಾತ ಅಷ್ಟೇ ಬಂದ್ರಿ. ಈಗ ಮುತ್ತಾತನ ಲೆಕ್ಕ ಇರ್ತಾರೆ ತಾತನ ಮೇಲೆ ಸ್ವಲ್ಪ
ತಂದೆ ಸತ್ನಪ್ಪದ ಸ್ವರೂಪத்தை ಹೊಡಿಸಿದ್ದೆ. ಈಗ ನಿಮ್ ಕರೆಕ್ಟ್ ಐತೆ ತೆಗೀಗ. ತಾತನ ಬಂದಲ್ಲಿ ಮುತ್ತಾತ ಬಂದ್ಬಿಟ್ಟ ಅಂತ ಪಿತಾಮಹ ಪ್ರಪಿತಾಮಹ ನಮಃ ಅಭಿಷೇಕ ಸ್ನಾನಾನಂತರಂ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ಒಂದೊಂದು ಸ್ವಲ್ಪ ನೀರು ನೀವಿಲ್ಲೇ ಇರ್ಬರ್ರಿ ಹೇಳ್ಕ ನಂಗೆ ನೀವೇನು ಇವ್ರ ಪೂಜಾರಿ ಹಾಕ್ಸ್ರಿ ಅಕ್ಕಿ ಬಿಳಿ ಅಕ್ಕಿ ಅದಾವಲ್ಲ ಅಲ್ಲಿ ಹಾಕ್ರಿ ಗುರುಗಳ ಅವು ಒಂದು ಹಾಕ್ಸ್ರಿ ಮೊದ್ಲು ಅವು ಜನಿವರ್ ಹಾಕ್ಸಿ ಮೊದ್ಲು ಹಾಕವು ಮಾವುದಂದ್ರ ಗುರು ಅವ ಇಲ್ಲ ಇಟ್ಬಿಡಮ್ಮ ನಂಗೆ ದೇವತಾಭ್ಯೋ ನಮಃ ಶ್ರೀಗಂಧಂ ಸಮರ್ಪಯಾಮಿ. ಹಾಕಿ ಜನವರ ಹಾಕು ಈಗ ಹಠ ಅದಕ್ಕೆ ಪ್ರೋಕ್ಷಣೆ ಮಾಡ್ರಿ ಕೊಲಿ ಮುರ್ಕ ಉದ್ದಿನ ಕಡ್ಡಿ ಬೇರೆ ಉಳ್ಸದ್ರಾಗಿನ ಎರಡು ಕಡೆ ಹಚ್ಚಲೆ